ಚುನಾವಣೆ ಸಮಯದಲ್ಲೇನೆ ಐಟಿ ಅಧಿಕಾರಿಗಳು ಒಂದು ಭರ್ಜರಿ ಬೇಟೆ ಆಡಿದ್ದಾರೆ. ಬರೋಬ್ಬರಿ 18 ಕೋಟಿ ರೂಪಾಯಿಗಳನ್ನ ಜಪ್ತಿ ಮಾಡಿದ್ದಾರೆ ಈಗ ಐಟಿ ಅಧಿಕಾರಿಗಳು. ಇದು ಯಾರಿಗೆ ಸೇರಿದ ಹಣ ಅನ್ನುವಂಥದ್ದು ಕೂಡ ಬಹಳ ಕುತೂಹಲಕಾರಿ ಅಂಶ. ಅಧಿಕಾರಿಗಳು ಈಗಾಗಲೇ ಧಾರವಾಡದ ದಾಸನಕೊಪ್ಪ ಸರ್ಕಲ್ನ ಅಪಾರ್ಟ್ಮೆಂಟ್ ನಲ್ಲಿ 18 ಕೋಟಿ ರೂಪಾಯಿಯಷ್ಟು ಹಣವನ್ನ ಪತ್ತೆ ಮಾಡಿದ್ದಾರೆ, ಅದನ್ನ ಜಪ್ತಿ ಮಾಡಿದ್ದಾರೆ. ಬಸವರಾಜ್ ದತ್ತುನವರ್ ಎಂಬುವರಿಗೆ ಸೇರಿದಂತಹ ಈ ಒಂದು ಅಪಾರ್ಟ್ಮೆಂಟ್ ಇದು. ಇದರಲ್ಲಿರುವಂತಹ ಆರ್ನಾ ರೆಸಿಡೆನ್ಸಿ. ಸುಮಾರು 6 ವಾಹನಗಳಲ್ಲಿ ಐಟಿ ಅಧಿಕಾರಿಗಳು ಅಲ್ಲಿಗೆ ಬಂದಿದ್ದಾರೆ. ಐಟಿ ಅಧಿಕಾರಿಗಳು ಸ್ಪಷ್ಟವಾದಂತಹ ಒಂದು ಮಾಹಿತಿ ಆಧಾರದ ಮೇಲೆ ಇಲ್ಲಿ ರೇಡ್ ಮಾಡದಂತೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಮನೆಯ ಲಾಕರ್ನಲ್ಲಿ ಗರಿಗರಿ ನೋಟುಗಳ ಕಂತೆಗಳು ಪತ್ತೆಯಾಗಿರುವಂಥದ್ದು. ಬರೋಬ್ಬರಿ 18 ಕೋಟಿ ರೂಪಾಯಿಯಷ್ಟು ಹಣ ಅಲ್ಲಿ ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರೋದು. ಚುನಾವಣೆ ಸಮಯದಲ್ಲಿನೇ ಭರ್ಜರಿ ಬೇಟೆಯಾಡಿದ್ದಾರೆ ಐಟಿ ಅಧಿಕಾರಿಗಳು. ಬರೋಬ್ಬರಿ 18 ಕೋಟಿ ರೂಪಾಯಿಯಷ್ಟು ಹಣವನ್ನ ಜಪ್ತಿ ಮಾಡಲಾಗಿದೆ. ಬಸವರಾಜ್ ದತ್ತುನವರ್ ಎನ್ನುವರಿಗೆ ಸೇರಿರುವಂತಹ ಈ ಒಂದು ಅಪಾರ್ಟ್ಮೆಂಟ್, ಅದರಲ್ಲಿ ಇರುವ ಆರ್ನಾ ರೆಸಿಡೆನ್ಸಿಯಲ್ಲಿ ಸುಮಾರು 6 ವಾಹನಗಳಲ್ಲಿ ಬಂದಿರುವಂತಹ ಐಟಿ ಅಧಿಕಾರಿಗಳು ಈಗಾಗಲೇ ತಪಾಸಣೆ ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಮನೆಯ ಲಾಕರ್ನಲ್ಲಿ ಗರಿಗರಿ ನೋಟುಗಳ ಕಂತೆಗಳು ಪತ್ತೆಯಾಗಿವೆ. ಹಾಗೆಯೇ ಈಗ ಮನೆಯಲ್ಲಿರುವಂತಹ ವ್ಯಕ್ತಿಗಳನ್ನು ಕೂಡ ವಿಚಾರಣೆಗೊಳಪಡಿಸುವಂತಹ ಕೆಲಸವನ್ನ ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅವರಿಂದಲೂ ಕೂಡ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ, ದಾಖಲೆಗಳನ್ನು ಕೂಡ ಸಂಗ್ರಹಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಯಾರಿಗೆ ಸೇರಿರುವಂತಹ ಹಣ, ಯಾವ ಕಾರಣಕ್ಕಾಗಿ ಅಲ್ಲಿ ಸ್ಟೋರ್ ಮಾಡಲಾಗಿತ್ತು, ಅದು ಕೂಡ ಹಳೆ ಬೀರಿನಲ್ಲಿ ಇಟ್ಟಿರುವಂತಹ ಹಣ ಅನ್ನುವಂತಹ ಪ್ರಾಥಮಿಕ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಉಪಮುಖ್ಯಮಂತ್ರಿಯವರ ನಡುವಿನ ಮಾತಿನ ಕದನ ಇನ್ನೂ ಕೂಡ ಕೊನೆ ಆಗ್ತಾ ಇಲ್ಲ. 3ನೇ ದಿನವೂ ನೀನಾ ನಾನಾ ನೋಡೇ ಬಿಡೋಣ ಅನ್ನುವಂತಹ ರೀತಿಯಲ್ಲಿ ಬಹಳ ಜೋರಾಗಿನೇ ವಾಗ್ಬಾಣಗಳನ್ನು ಪ್ರಯೋಗ ಮಾಡಿದ್ದಾರೆ. ಗೋ ಬ್ಯಾಕ್ ಕುಮಾರಸ್ವಾಮಿ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ, ಗೋ ಬ್ಯಾಕ್ ಅಲ್ಲ ಕಮ್ ಬ್ಯಾಕ್ ಮಾಡ್ತೀವಿ ಅಂತ JDSನವರು ಪ್ರತ್ಯುತ್ತರವನ್ನ ಕೊಡ್ತಾ ಇದ್ದಾರೆ. ಹೇಗಿದೆ ಈ ಇಬ್ಬರು ಒಕ್ಕಲಿಗ ನಾಯಕರ ನಡುವಿನ ವಾಕ್ಸಮರ ಅನ್ನೋದನ್ನ ನಿಮಗೆ ವಿವರವಾಗಿ ತೋರಿಸ್ತೀನಿ ನೋಡಿ. ಇವತ್ತು ಸರ್ಕಾರ ಕಳೆದ ಚುನಾವಣೆಯಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಂದಿರು ಸ್ವಲ್ಪ ದಾರಿ ತಪ್ಪಿದ್ದಾರೆ. ನಾನು ಪ್ರತಿಯೊಂದು ನಮ್ಮ ಎಲ್ಲಾ ಮಹಿಳಾ ಸಂಘಟನೆಗಳಿಗೆ ಪಕ್ಷ ಭೇದವನ್ನು ಮರೆತು ಈ ರೀತಿ ಹಗುರವಾಗಿ ಹೆಣ್ಣು ಕುಲಕ್ಕೆ ಮಾತಾಡೋ ವಿರುದ್ಧ ಹೋರಾಟವನ್ನು ಮಾಡಲೇಬೇಕು. ಕುಮಾರಸ್ವಾಮಿ ವಿರುದ್ಧ ಬೀದಿಗಿಳಿದು ಹೋರಾಡಿ ಅಂತ DK ಶಿವಕುಮಾರ್ ಕೊಟ್ಟ ಆದೇಶವನ್ನ ಕಾಂಗ್ರೆಸ್ನವರು ಚಾಚೂ ತಪ್ಪದೆ ಪಾಲಿಸುತ್ತಿದ್ದಾರೆ. ಅದಕ್ಕೆ ಸಾಕ್ಷಿ ಈ ದೃಶ್ಯ. ನಿನ್ನೆ ತುಮಕೂರಿನ ಕುಂಚಟಿಗರ ಸಭಾಭವನದಲ್ಲಿ ದೇವೇಗೌಡರ ಕಾರ್ಯಕ್ರಮದಲ್ಲಿ ನಡೆದ ಜಗಳ ಇದು. ಮಾಜಿ ಪ್ರಧಾನಿ ದೇವೇಗೌಡರು ನಿನ್ನೆ ವಿ ಸೋಮಣ್ಣ ಪರ ಸಭೆ ಮಾಡುತ್ತಿದ್ದಾಗ ಧಿಕ್ಕಾರ ಕೂಗುತ್ತಾ ಇಬ್ಬರು ಕಾಂಗ್ರೆಸ್ ಮಹಿಳಾ ಮಣಿಗಳು ಬಂದರು. ಆಗ ಬಿಜೆಪಿಯವರು ಪೊಲೀಸರು ತಡೆಯಲು ಹೋದಾಗ ಗಲಾಟೆನೇ ಆಗೋಯ್ತು. ಯಾವ ಮಟ್ಟಿಗಂದ್ರೆ ಜುಟ್ಟು ಹಿಡಿದು ಬಡಿದಾಡಿದ್ರು. ಮೈ ಮೇಲಿದ್ದ ಬಟ್ಟೆ ಜಾರಿ ಹೋದ್ರೂ ಬಿಡ್ಲಿಲ್ಲ. ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ಸಿಟ್ಟು ಹೊರಹಾಕಿದ್ರು. ಕುಮಾರಸ್ವಾಮಿ ಹೆಣ್ಮಕ್ಳ ಬಗ್ಗೆ ಅಪಪ್ರಚಾರ ಮಾಡಿ ಅವರು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ರೋ ಅದು ತಿರುಚಿ ಬರೆದಿದ್ದಾರೆ. ಆದ್ರೆ ಕ್ಷಮೆ ಕೇಳಿದ್ರು, ಅವರು ಬೇಷರತ್ತು ಕ್ಷಮೆ ಕೇಳಿದ್ದಾರೆ. ಅದಕ್ಕಿಂತ ಇನ್ನೇನು ಯಾವ ಮನುಷ್ಯ ಮಾಡ್ಲಿಕ್ಕಾಗಲ್ಲ. ನಾನು ತುಂಬಾ DK ಶಿವಕುಮಾರ್ನ ನಡವಳಿಕೆ ಎಲ್ಲ ಬಿಚ್ಚಿ ಇಡಬಹುದು, ದೊಡ್ಡ ವಿಷಯ ಅಲ್ಲ. ಆದ್ರೆ ಆ ಮಟ್ಟಕ್ಕೆ ನಾನು ಹೋಗಲ್ಲ. ನಾನು ಈ ವಯಸ್ಸಿನಲ್ಲಿ ಆ ಕೆಳಮಟ್ಟಕ್ಕೆ ನಾನು ಹೋಗಲ್ಲ. ದೇವೇಗೌಡರಿಗೆ ಮುತ್ತಿಗೆ ಹಾಕಿದ್ದು ಸರಿನಾ ತಪ್ಪಾ ಅನ್ನೋ ಚರ್ಚೆ ಕಾಂಗ್ರೆಸ್ನಲ್ಲೂ ಶುರುವಾಯಿತು. ಕುಮಾರಸ್ವಾಮಿ ಹೇಳಿಕೆ ವಿರುದ್ಧ ದೇವೇಗೌಡರನ್ನ ಟಾರ್ಗೆಟ್ ಮಾಡಿದ್ದಕ್ಕೆ DK ಶಿವಕುಮಾರ್ ಕೂಡ ಇವತ್ತು ಒಲ್ಲದ ಮನಸ್ಸಲ್ಲೇ ಪರೋಕ್ಷವಾಗಿ ಎಲ್ಲ ಇಲ್ಲಿಗೆ ನಿಲ್ಲಿಸೋಣ ಅಂದ್ರು. ಪರ್ಸನಲಿ ನಾನು ಅವ್ರಿಗೆ ಬಹಳ ಗೌರವ ಕೊಡ್ತಿದ್ದೆ, ಈಗೂ ಕೊಡ್ತೀನಿ, ಮುಂದೆನೂ ಕೊಡ್ತೀನಿ. ಪದೇ 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 ವೈಯಕ್ತಿಕವಾಗಿ ಬಂಡೆ ಕಲ್ಲು ಹೊಡೆದ್ಬಿಟ್ಟ, ಚೂರಿ ಹಾಕ್ಬಿಟ್ಟ, ವಿಷ ಕೊಟ್ಬಿಟ್ಟ. ಇವೆಲ್ಲ ಹಿರಿಯರಿಗೆ ಗೌರವ ಕೊಡುವಾಗ ಗೌರವನ ಸ್ವೀಕಾರ ಮಾಡಬೇಕು. ನಮ್ಮಂಥವ್ರನ್ನ ಕಳ್ಕೊಳ್ಳೋದಿದೆಯಲ್ಲ, ನನ್ನ ಕಳ್ಕೊಂಡಂಗಲ್ಲ.
ಒಂದು ಸಮುದಾಯ ಕರ್ಕೊಂಡಿಲ್ಲ. ನಾನು ಸಮುದಾಯಕ್ಕೋಸ್ಕರ ನಾನು ಗೌರವ ಕೊಟ್ಬಿಟ್ಟು ಅವ್ರು ಏನಂದ್ರೂ ತಕ್ಕೊಳ್ಳಿ. ಬಟ್ ದರ್ ಇಸ್ ಲಿಮಿಟೇಷನ್ ಫಾರ್ ಎವ್ರಿ ಪರ್ಸನಲ್ ಅಟ್ಯಾಕು, ಮತ್ತೊಂದು ಅಟ್ಯಾಕು, ಏನೇನೋ ಯಾವುದೋ ಹೆಣ್ಮಕ್ಳು ಕೈಲಿ ಜಮೀನು ಬರ್ಸ್ಕೊಬಿಟ್ಟಿದ್ವಿ. ಯಾವ ಹೆಣ್ಮಕ್ಳು ಮೇಲೆ ನಾನು ನಾಯಕನೇ ಅಲ್ಲ. ನಾನು ನಾಯಕ ಅಂತ ಹೇಳಿದ್ರು ಯಾರು? ನಾನು ನಾಯಕ ಅಂತ ಹೇಳಿದ್ರ ನಾನೇನು ನಾಯಕ ಅಲ್ಲ. ಅವ್ರು ನಾಯಕರು, ವಿರೋಧ ಪಕ್ಷದ ನಾಯಕರು, ದೊಡ್ಡ ನಾಯಕರು ಅವರು. ನಾನು ಸಾಮಾನ್ಯ ಒಬ್ಬ ಪ್ರತಿನಿಧಿ ಅಷ್ಟೇ. ಡಿಕೆ ಶಿವಕುಮಾರ್ ಏನಾದರೂ ಹೇಳಲಿ, ಕುಮಾರಸ್ವಾಮಿ ಅವರಿಗೆ ಸಿಟ್ಟು ಕಮ್ಮಿ ಆಗಿಲ್ಲ. ನಾನು ವಿಷಾದ ವ್ಯಕ್ತಪಡಿಸಿದ ಮೇಲೂ ದೇವೇಗೌಡರಿಗೆ ಮುತ್ತಿಗೆ ಹಾಕಿದ್ದು ಸರಿನಾ ಅಂತ ಪ್ರಶ್ನೆ ಮಾಡಿದ್ರು. ಜೊತೆಗೆ ಗೋ ಬ್ಯಾಕ್ ಅನ್ನೋ ಕಾಂಗ್ರೆಸ್ನವರಿಗೆ ನಾನು ಕಮ್ ಬ್ಯಾಕ್ ಮಾಡ್ತೀನಿ ಅಂತಾನು HDK ತಿರುಗೇಟು ಕೊಟ್ಟರು. ಅಪ್ಪ ನೋವು ಪಡಬೇಡಪ್ಪ, ದಯವಿಟ್ಟು ನಾನು ತಪ್ಪು ನಮ್ಮ ತಾಯಂದ್ರ ಬಗ್ಗೆ ಮಾತನಾಡಿದ್ದಾರೆ, ನಾನೇ ವಿಷಾದ ವ್ಯಕ್ತಪಡಿಸ್ತೀನಪ್ಪ ಅಂತ ಹೇಳಿದೆ. ಆದರೂ ಬಿಟ್ಟಿಲ್ಲ. ಆ ಕಾಂಗ್ರೆಸ್ನ ಕೆಲವರು ಮಹಿಳಾ ಕಾರ್ಯಕರ್ತರನ್ನ ದೇವೇಗೌಡರ ಸಭೆಗೆ ನೆನ್ನೆ ಕಳಿಸಿದ್ರು. ಕುಮಾರಸ್ವಾಮಿ ಅದೆಂಥದ್ದು ಗೋ ಬ್ಯಾಕ್ ಅಂತ ಹೇಳಿ ಸರ್, ನಮ್ಮ ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ಗೋ ಬ್ಯಾಕ್ ಕುಮಾರಸ್ವಾಮಿ ಇದೊಂದು ಈಗ ಹೊಸದಾಗಿ ಒಂದು ಶುರು ಮಾಡ್ಕೊಂಬಿಟ್ಟಾರೆ, ಗೋ ಬ್ಯಾಕ್ ಅನ್ನೋದು. ಇವತ್ತು ನನ್ನನ್ನು ಮಂಡ್ಯ ಜಿಲ್ಲೆಯ ಜನತೆ ಕಮ್ ಬ್ಯಾಕ್ ಅಂತ ಕರೆದಿದ್ದಾರೆ ಈ ದೇಶದಲ್ಲಿ. ಅಂದ್ಹಾಗೆ ದೇವೇಗೌಡರ ಸಭೆಯಲ್ಲಿ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಮಹಿಳಾ ಮಣಿಗಳು ಹೊಸ ಬಡಾವಣೆ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದಾರೆ. ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರಲ್ಲ, ಅದನ್ನ ಕೇಳೋಣ. ನಿಮ್ಮ ಮಗ ಈ ಥರ ಮಾತಾಡ್ತಾ ಇದ್ದಾರೆ, ಇದಕ್ಕೇನು ಕೇಳ್ತೀರ ಅಂತ ಕೇಳೋಕ್ಕೆ ಅಂತ ಹೋದಾಗ ಒಬ್ಬ ಪ್ರಧಾನಿಯವರು, ನಮ್ಮ ಮಾಜಿ ಪ್ರಧಾನಿಯವರು ಹೆಣ್ಮಕ್ಳನ್ನ ಆ ಥರ ಎಲ್ಲ ಮಾಡಿ ಹೇಳ್ದಾಡಿ ನೋಡಿ ಮೂಗಿಂದು ಪ್ರಾಬ್ಲಮ್ ಆಗಿದೆ. ಅವ್ನು ಯಾರು ಇನ್ನೂ ಹೇಳ್ತಾರೆ BJP ಕಾರ್ಯಕರ್ತರು ಗೂಂಡಾಗಿರ್ತಾರ ರಚನೆ ಮಾಡಿದ್ದಾರೆ. ನನ್ನ ಈ ಪೂರ್ತಿ ಪಾರ್ಸೆಲ್ಲ ಹೇಳ್ದು ನೋಡಿ ಕಿವಿದು ಇದನ್ನು ಮಾಡಿ ಮೂಗಿಂದು ಹೋಗಿ ಎಲ್ಲ ಪ್ರಾಬ್ಲಮ್ ತುಂಬ ಸಮಸ್ಯೆ ಮಾಡಿದ್ರು. ಇದು ಯಾವ ರೀತಿ ರಾಜಕೀಯ? ಇದು ಯಾವ ಥರ ರಾಜಕಾರಣ? ಗೂಂಡ ರಾಜಕಾರಣ ಇದು BJP ಅವ್ರದ್ದು. ಏನಂದರೆ ಇವರು ತುಳಿತೀನಿ ಅಂತ ಕೇಳ್ತಾ ಇದ್ದಾರೆ. ಅಕಸ್ಮಾತ್ ನಾನು ತುಳಿಬೋದು, ನನಗೆ ಕೊಲೆ ಮಾಡ್ಬೋದು, ಅವರು ಇನ್ನೇನ ನನಗೆ ಬೆದರಿಸ್ಬೋದು. ಹೌದು, ಜೆಂಟ್ಸ್ ಎಲ್ಲ ವಿಡಿಯೋದಲ್ಲಿ ಇದೆ, ಕ್ಲಿಪ್ಪಲ್ಲಿ ಇದೆ ನೋಡಿ. ನನಗೆ ಅದು ಹೆಸರುಗಳು ಗೊತ್ತಿಲ್ಲ, ಯಾಕೆಂದರೆ BJP ಯಾರ್ಯಾರು ಕಾರ್ಯಕರ್ತರು ನನಗೆ ಗೊತ್ತಿಲ್ಲ, ದಳದವ್ರು ಯಾರು ಕಾರ್ಯಕರ್ತ ಅಂತ ಗೊತ್ತಿಲ್ಲ. ನಾನು ತುಳಿತೀನಿ, ತುಳಿದಾಕ್ರಿ ಅವಳನ್ನ ಅಂತ ಕೇಳ್ತಾ ಇದ್ದಾರೆ. ಕೆಟ್ಟ ಅವಾಚ್ಯ ಶಬ್ದಗಳಿಂದ ಮಾಡ್ತಾ ಇದ್ದಾರೆ. ನೀವು ಎಷ್ಟು ಒಳ್ಳೆ ಸಂಸ್ಕೃತಿಯಿಂದ ಬಂದಿದ್ದೀರಾ, ಮಗನಿಗೆ ಯಾಕೆ ಈ ಥರ ನೀವು ಸಂಸ್ಕೃತಿ ಕಳಿಸಿದ್ದೀರಾ, ದಯವಿಟ್ಟು ಅವರಿಗೆ ಒಂದು ಬುದ್ಧಿವಾದ ಹೇಳಿ ಅಂತ ನಾವು ಕೇಳೋಕ್ಕೆ ಅಂತ ಹೋದಾಗ ಅವರು ನಮಗೆ ಕೈ ಜುಟ್ಟು ಎಲ್ಲ ತುಂಬ ಹಲ್ಲೆ ಮಾಡಿ ಪ್ರಾಣ ಹೋಗೋ ಥರ ನಮಗೆ ಮಾಡಿದ್ದಾರೆ. ಆದ್ದರಿಂದ ನಮಗೆ ದಯವಿಟ್ಟು ಈ ಪ್ರತಿಭಟನೆ ನಾವು ನಿಲ್ಲಿಸಲ್ಲ, ಇದು ಕಂಟಿನ್ಯೂ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿಯವರು ಬಂದು ಎಲ್ಲ ಹೆಣ್ಮಕ್ಳು ಮುಂದೆ ಕ್ಷಮೆ ಕೇಳಲೇಬೇಕು. ಇದುವರೆಗೂ ನಾವು ಹೋರಾಟ ಬಿಡಲ್ಲ ಅಂತ. ನೀವು ಎಷ್ಟು ಯಾಕೆಂದರೆ ಕುಮಾರಸ್ವಾಮಿ ಅವ್ರಿಗೆ ಹೆಣ್ಮಕ್ಳಿಲ್ವಾ, ತಾಯಿ ಹೆಣ್ಮಗು ಅಲ್ವಾ, ಹೆಂಡತಿಗೂ ಹೆಣ್ಮಗು ಅಲ್ಲ, ಅಕ್ಕ ತಂಗಿದ್ರು ಹೆಣ್ಮಕ್ಳಲ್ಲ, ಅವರೆಲ್ಲ ಅಡ್ದಾರಿಲಿ ಇದ್ದಾರೆ ಅಂದರೆ ನಾವು ಒಬ್ಬರೇ ಅಡ್ದಾರಿ, ಅವ್ರ ಫ್ಯಾಮಿಲಿ ಮಾತ್ರ ಕರೆಕ್ಟಾಗಿದೆಯಾ? ಇದು ಯಾಕೋ ನನಗೆ ಸರಿ ಕಾಣಲ್ಲ. ವಿಷಾದ ವ್ಯಕ್ತಪಡಿಸಿದ್ದಾರೆ. ಆದರೆ ಯಾವ ರೀತಿ ಸರ್? ಕಾಂಗ್ರೆಸ್ನವರು ಹೆಣ್ಮಕ್ಳಿಗೆ 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ ಕೊಟ್ಬಿಟ್ಟು ಹೆಣ್ಮಕ್ಳನ್ನ ಕರೆಸ್ಬಿಟ್ಟು ಪ್ರತಿಭಟನೆ ಮಾಡಿಸ್ತಿದ್ದಾರೆ ಅಂತ ಹೇಳ್ತಾರೆ. 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿಗೆ ಹೆಣ್ಮಕ್ಳು ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಇವತ್ತು ಕೊಟ್ಟಿರುವಂಥ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಬೇರೆ ರೀತಿಯ ಯೋಜನೆಗಳಾಗಿರ್ಬೋದು, ಹೆಣ್ಮಕ್ಳಿಗೆ ಎಷ್ಟು ಅನುಕೂಲ ಆಗಿದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಮೈತ್ರಿ ಸಭೆಗೆ ಕಾಂಗ್ರೆಸ್ ಕಾರ್ಯಕರ್ತೆಯರು ನುಗ್ಗಿದ್ದನ್ನ ಖಂಡಿಸಿ BJP JDS ಕಾರ್ಯಕರ್ತರು ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ಮಾಡಿದ್ರು. ಆರೋಪಿಗಳ ವಿರುದ್ಧ ಜಾಮೀನು ರಹಿತ ಪ್ರಕರಣ ದಾಖಲಿಸುವಂತೆ ಒತ್ತಾಯಿಸಿ ಚುನಾವಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು. ಸದ್ಯಕ್ಕೆ ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ನಡುವಿನ ಕಾಳಗಕ್ಕೆ ಇಬ್ಬರು ಅಲ್ಪವಿರಾಮ ಹಾಕೋ ಮಾತಾಡಿದ್ದಾರೆ. ಆದ್ರೆ ಇದು ಸಾಧ್ಯನಾ? ಇಬ್ಬರ ನಡುವಿನ ವಾಕ್ಸಮರ ನಿಲ್ಲುತ್ತಾ ಅನ್ನೋದೇ ಸದ್ಯಕ್ಕಿರುವ $1 ಮಿಲಿಯನ್ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸದ್ಯಕ್ಕೆ ಕುಮಾರಸ್ವಾಮಿ ಹಾಗೂ DK ಶಿವಕುಮಾರ್ ವೈಯಕ್ತಿಕ ಸಮರಕ್ಕೆ ಬ್ರೇಕ್ ಅನ್ನ ಹಾಕ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಇಬ್ಬರ ರಾಜಕೀಯ ಸಮರ ನಾಳೆಯಿಂದ ಮತ್ತೊಂದು ಸ್ವರೂಪದಲ್ಲೂ ಕೂಡ ಶುರುವಾಗ್ತಾ ಇದೆ. ಮೊನ್ನೆ ಮೋದಿಯವರ ಜೊತೆಗೆ JDS ಅವರು ವೇದಿಕೆಯನ್ನು ಹಂಚಿಕೊಂಡು ಶಕ್ತಿ ಪ್ರದರ್ಶನವನ್ನ ಮಾಡಿದ್ರು. ಈಗ DK ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಕರೆಸ್ತಾ ಇದ್ದಾರೆ. ನಾಳೆ ಮಂಡ್ಯದಿಂದಲೇ ರಣಕಹಳೆಯನ್ನ ಮೊಳಗಿಸ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು. ಲೋಕಸಭೆ ಚುನಾವಣೆ ಘೋಷಣೆಯಾಗಿ ತಿಂಗಳಾಯಿತು. ಇದೇ ಫಸ್ಟ್ ಟೈಮ್ ರಾಹುಲ್ ಗಾಂಧಿ ಕಾಂಗ್ರೆಸ್ ಪರ ಪ್ರಚಾರ ಮಾಡೋಕೆ ರಾಜ್ಯಕ್ಕೆ ಬರ್ತಿದ್ದಾರೆ. ರಾಹುಲ್ ಗಾಂಧಿ ಅವರು ನಾಳೆ ಮಂಡ್ಯ ಬರ್ತಾ ಇದ್ದಾರೆ, ಕೋಲಾರ ಬರ್ತಾ ಇದ್ದಾರೆ. ಕೋಲಾರಲ್ಲಿ ಮಂಡ್ಯ ಬರ್ತಾರೆ, ಮಧ್ಯಾಹ್ನ ಬರ್ತಾ ಇದ್ದಾರೆ. 12:15 ಗಂಟೆಗೆ ಅವರು ಲ್ಯಾಂಡ್ ಆಗ್ತಾ ಇದ್ದಾರೆ. ಸೀದಾ ಮಂಡ್ಯಕ್ಕೆ ಹೋಗ್ತಾ ಇದ್ದಾರೆ. ಮಂಡ್ಯಕ್ಕೆ ಹೋಗಿ ಅಲ್ಲಿಂದ ಕೋಲಾರ್ಗೆ ಹೋಗ್ತಾರೆ, ಕೋಲಾರದಿಂದ ಬೆಂಗಳೂರು ಹೋಗ್ತಾರೆ. ಅವ್ರು ಒಂದೊಂದು ಡೇಟ್ ಕೊಡ್ತಾ ಇದ್ದಾರೆ. ಸ್ವಲ್ಪ ಟೈಮಿಂಗ್ ಸ್ವಲ್ಪ ಅಡ್ಜಸ್ಟ್ ಆಗಬೇಕು. ಟೈಮಿಂಗ್ ಭಾಳ ಶಾರ್ಟ್ ಇದೆ. ಅವ್ರಿಗೆ ಬೇರೆ ಸ್ಟೇಟ್ಗಳಲ್ಲೆಲ್ಲ ಭಾಳ ಒತ್ತಡ ಇದೆ.
ಒತ್ತಡೆಗೆ ನಾವು ಒಂದು ಅವಕಾಶ ಒಂದಿನ ಬರಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪರ ಪ್ರಚಾರಕ್ಕೆ ರಾಹುಲ್ ಗಾಂಧಿ ಬರ್ತಿರೋದು ಇದೇ ಮೊದಲು. ಹಾಗಾಗಿ ಭರ್ಜರಿ ಸಿದ್ಧತೆಗಳಂತೂ ಆಗ್ತಿದೆ. ನಾಳೆ ಮಧ್ಯಾಹ್ನ 12:30ಕ್ಕೆ ದೆಹಲಿಯಿಂದ ವಿಶೇಷ ವಿಮಾನದಲ್ಲಿ ಮೈಸೂರಿನ ಮಂಡಕಳ್ಳಿ ಏರ್ಪೋರ್ಟ್ಗೆ ರಾಹುಲ್ ಗಾಂಧಿ ಬರ್ತಾರೆ. ಅಲ್ಲಿಂದ ವಿಶೇಷ ಹೆಲಿಕಾಪ್ಟರ್ನಲ್ಲಿ ಹೊರಡಲಿರುವ ರಾಹುಲ್ ಗಾಂಧಿ ಮಧ್ಯಾಹ್ನ 1:30ಕ್ಕೆ ಪಿಇಎಸ್ ಕಾಲೇಜ್ ಗ್ರೌಂಡ್ಗೆ ಬರ್ತಾರೆ. ಮಧ್ಯಾಹ್ನ 2 ಗಂಟೆಗೆ ಪಿಇಎಸ್ ಕಾಲೇಜ್ನಿಂದ ಸಣ್ಣ ರೋಡ್ ಶೋ ನಡೆಸಲು ಕಾಂಗ್ರೆಸ್ನವರು ಪ್ಲಾನ್ ಮಾಡಿದ್ದಾರೆ. ರೋಡ್ ಶೋ ಮೂಲಕ ಮಧ್ಯಾಹ್ನ 3 ಗಂಟೆಗೆ ಮಂಡ್ಯ ವಿಶ್ವವಿದ್ಯಾಲಯ ಗ್ರೌಂಡ್ನಲ್ಲಿ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಭಾಷಣ ಮಾಡುತ್ತಾರೆ. ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ರಾಹುಲ್ ಮತಯಾಚನೆ ಮಾಡಲಿದ್ದು, ಸಮಾವೇಶದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನರಿಗೆ ಊಟ, ನೀರು, ಕುರ್ಚಿ ವ್ಯವಸ್ಥೆನೂ ಮಾಡಲಾಗ್ತಿದೆ. ಇದಾದ್ಮೇಲೆ ಮಂಡ್ಯದಿಂದ ರಾಹುಲ್ ಗಾಂಧಿ ಕೋಲಾರಕ್ಕೆ ತೆರಳಲಿದ್ದಾರೆ. ಒಕ್ಕಲಿಗ ಭದ್ರಕೋಟೆ ಆಗಿತ್ತು ಮಂಡ್ಯ. ಒಕ್ಕಲಿಗ ಟ್ರಂಪ್ ಕಾರ್ಡ್ ಹಾಗೂ ಗ್ಯಾರಂಟಿಗಳ ಜೊತೆ ದಾಳಿ ಮಾಡಿದ ಡಿಕೆ ಶಿವಕುಮಾರ್ ಜೆಡಿಎಸ್ ಸಾಮ್ರಾಜ್ಯವನ್ನೇ ವಶಪಡಿಸಿಕೊಂಡ್ರು. ಆ ಜೆಡಿಎಸ್ ಸಾಮ್ರಾಜ್ಯವನ್ನ ಮರುಸ್ಥಾಪಿಸೋಕೆ ಜೆಡಿಎಸ್ ಚಕ್ರವರ್ತಿನೇ ಇಲ್ಲಿಗೆ ಬರಬೇಕಾಯ್ತು. ಸೋಲಿನ ಸರಪಳಿಯಲ್ಲಿ ಬಂಸೋಕೆ ರಾಹುಲ್ ಗಾಂಧಿಯನ್ನೇ ಕರೆಸಿ ರಣಕಹಳೆ ಮೊಳಗಿಸ್ತಿದ್ದಾರೆ ಡಿಕೆ ಶಿವಕುಮಾರ್. ಮಂಡ್ಯದಲ್ಲಿ ಇಷ್ಟು ದೊಡ್ಡ ಚುನಾವಣಾ ಸಮಾವೇಶ ನಡೆಸೋಕೆ ಕಾರಣ ಡಿಕೆ ಶಿವಕುಮಾರ್ ನಾಯಕತ್ವ ಮತ್ತು ಅಸ್ತಿತ್ವ ಗಟ್ಟಿ ಮಾಡಿಕೊಳ್ಳೋದು. ಅಚ್ಚರಿ ಅನ್ನಿಸಿದ್ರು ಇದೇ ವಾಸ್ತವ. ಮಂಡ್ಯದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 6 ಕಾಂಗ್ರೆಸ್ ಮತ್ತು 1 ಕಾಂಗ್ರೆಸ್ ಬೆಂಬಲಿತ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿದ್ರು ಲೋಕಸಭೆಯಲ್ಲಿ ಗೆಲ್ಲೋ ಹಿಡಿತ ನಿರೀಕ್ಷೆಯಂತೆ ಸಿಕ್ಕಿಲ್ಲ. ವಿಧಾನಸಭೆ ಸೋಲಿನ ಬಳಿಕ ಜೆಡಿಎಸ್ ಕಥೆ ಮುಗೀತು ಅನ್ನೋವಾಗಲೇ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಬಿಟ್ರು. ಹಳೆ ಮೈಸೂರು ಭಾಗದಲ್ಲಿ ಮತ್ತೆ ಜೆಡಿಎಸ್ನಲ್ಲಿ ಚೈತನ್ಯ ಶುರುವಾಗಿದೆ. ಒಕ್ಕಲಿಗರ ಕೋಟೆ ಮಂಡ್ಯಗೂ ಕುಮಾರಸ್ವಾಮಿ ಅಭ್ಯರ್ಥಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಇದು ಡಿಕೆಶಿ ನಾಯಕತ್ವಕ್ಕೆ, ಒಕ್ಕಲಿಗ ಲೀಡರ್ ಪಟ್ಟಕ್ಕೂ ಸಂಕಟ ತಂದೊಡ್ಡಿದೆ. ಜೊತೆಗೆ ಸಹೋದರನ ರಾಜಕೀಯ ಭವಿಷ್ಯಕ್ಕೂ ಅಡ್ಡಿ ಆಗ್ತಿದೆ. ಈಗ ಹಳೆ ಮೈಸೂರು ಭಾಗದಲ್ಲಿ ಹಿಡಿತ ಸಾಧಿಸಬೇಕು ಅಂತ ಡಿಕೆ ಶಿವಕುಮಾರ್ ಹಠಕ್ಕೆ ಬಿದ್ದಿದ್ದಾರೆ. ಜೆಡಿಎಸ್ ನೆಲಕ್ಕಚ್ಚಿದ್ರೆ ಒಕ್ಕಲಿಗ ನಾಯಕ ಪಟ್ಟ ಗಟ್ಟಿಯಾಗುತ್ತೆ ಅಂತ ಲೆಕ್ಕ ಹಾಕಿದ್ದಾರೆ. ಕಾಂಗ್ರೆಸ್ ಗೆದ್ರೆ ನೆಕ್ಸ್ಟ್ ಸಿಎಂ ಕುರ್ಚಿ ಕನಸಿಗೂ ಶಕ್ತಿ ಸಿಗುತ್ತೆ ಅನ್ನೋ ಅಚಲ ನಂಬಿಕೆನೂ ಇದೆ. ಅಂದಹಾಗೆ ರಾಹುಲ್ ಗಾಂಧಿ ಪ್ರಚಾರ ಬರೀ ಮಂಡ್ಯಕ್ಕಷ್ಟೇ ಸೀಮಿತವಾಗಿಲ್ಲ. ಜೆಡಿಎಸ್ ಪಾಲಿನ ಮತ್ತೊಂದು ಭದ್ರಕೋಟೆಯಾಗಿದ್ದ ಕೋಲಾರದಲ್ಲೂ ನಾಳೆ ಕ್ಯಾಂಪೇನ್ ಇದೆ. ಗ್ಯಾರಂಟಿ ಸರ್ಕಾರದ ಪರ ಪ್ರಚಾರ ಮಾಡೋಕೆ ರಾಹುಲ್ ಗಾಂಧಿ ಬರ್ತಿದ್ದಾರೆ. ನಾಳೆ ನೀವು ನೋಡ್ತಿರೋ ಇದೇ ಜಾಗದಲ್ಲಿ ನಾಳೆ ಬೃಹತ್ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಭಾಷಣ ಮಾಡ್ತಾರೆ. ಕೋಲಾರ ಲೋಕಸಭೆ ಗೆಲ್ಲುವುದಕ್ಕೆ ರಾಹುಲ್ ಗಾಂಧಿ ಅವರನ್ನ ಕರೆತರಲಾಗ್ತಿದೆ. ರಾಹುಲ್ ಗಾಂಧಿ ಜೊತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಿದ್ದಾರೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಕೂಡ ಇರ್ತಾರೆ. ಮಂಡ್ಯ ಸಮಾವೇಶ ಮುಗಿಸಿ ಡಿಕೆ ಶಿವಕುಮಾರ್ 3:50ಕ್ಕೆ ಹೊಸಕೋಟೆ ಕಟ್ಟಿಗೇನಹಳ್ಳಿ ಹೆಲಿಪ್ಯಾಡ್ಗೆ ಬರ್ತಾರೆ. ಆಮೇಲೆ ಸಂಜೆ 4 ಗಂಟೆಗೆ ಮಾಲೂರಿನ ಚೊಕ್ಕಂಡಹಳ್ಳಿಯಲ್ಲಿ ಆಯೋಜಿಸಿರುವ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಭಾಷಣ ಮಾಡ್ತಾರೆ. ಸಂಜೆ 4:50ಕ್ಕೆ ಮಾಲೂರು ಸಮಾವೇಶ ಮುಗಿಸಿ ರಾಹುಲ್ ಗಾಂಧಿ ವಾಪಸ್ ಹೋಗ್ತಾರೆ. ಕಾರ್ಯಕ್ರಮದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಸಿಎಂ ಸಿದ್ದರಾಮಯ್ಯ, ಡಿಕೆಶಿ, ಚಲುವರಾಯಸ್ವಾಮಿ, ರಂದೀಪ್ ಸಿಂಗ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್, ಪರಮೇಶ್ವರ್ ಸೇರಿದಂತೆ ರಾಜ್ಯದ ಹಲವು ಸಚಿವರು ಭಾಗಿಯಾಗಲಿದ್ದಾರೆ. ಕೋಲಾರ ಒಂದ್ ಕಡೆ ಜೆಡಿಎಸ್ನ ಶಕ್ತಿ ಕೇಂದ್ರವಾಗಿತ್ತು. ಇದೇ ಕೋಲಾರ ಬಿಜೆಪಿ ಪಾಲಿಗೆ ಭದ್ರಕೋಟೆಯಾಗಿತ್ತು. ಕಮಲದಳ ಮೈತ್ರಿಕೋಟೆಗೆ ಅರ್ಧ ಲಗ್ಗೆ ಇಟ್ಟಿರೋ ಕಾಂಗ್ರೆಸ್ ಈಗ ಇಡೀ ಕೋಟೆಯನ್ನೇ ಆಕ್ರಮಿಸಿಕೊಳ್ಳುವ ತವಕ. ಹೌದು, ಕೋಲಾರದಲ್ಲೂ ಕಾಂಗ್ರೆಸ್ಗೆ ಸಾಮಾನ್ಯ ಕಾರ್ಯಕರ್ತ ಅಭ್ಯರ್ಥಿಗೆ ಎದುರಾಳಿ ಆಗಿರೋದು ಜೆಡಿಎಸ್ನ ಸಾಮಾನ್ಯ ಕಾರ್ಯಕರ್ತ ಹಾಗೂ ಅಭ್ಯರ್ಥಿ ಮಲ್ಲೇಶ್ ಬಾಬು. ಹಾಲಿ ಬಿಜೆಪಿ ಸಂಸದ ಮುನಿಸ್ವಾಮಿ ಅವರಿಗೆ ಟಿಕೆಟ್ ತಪ್ಪಿಸಿ ಜೆಡಿಎಸ್ಗೆ ಟಿಕೆಟ್ ಗಿಟ್ಟಿಸಿಕೊಂಡವರು ಕುಮಾರಸ್ವಾಮಿ. ಜೊತೆಗೆ ಕೋಲಾರ ಕಾಂಗ್ರೆಸ್ನಲ್ಲಿ ಭಿನ್ನಮತವಿದೆ. ಇದೆಲ್ಲ ಕಾಂಗ್ರೆಸ್ನ ಸಾಮಾನ್ಯ ಕಾರ್ಯಕರ್ತನ ಸೋಲಿಗೆ ಕಾರಣ ಆಗಬಾರದು. ಜೊತೆಗೆ ಕೋಲಾರದಲ್ಲಿ 7.5 ಲಕ್ಷಕ್ಕೂ ಹೆಚ್ಚು SC/ST ಮತಗಳಿದ್ರೆ 3 ಲಕ್ಷಕ್ಕೂ ಹೆಚ್ಚು ಒಕ್ಕಲಿಗ ಮತಗಳಿವೆ. ಎಲ್ಲವನ್ನ ಒಗ್ಗೂಡಿಸೋ ಲೆಕ್ಕಾಚಾರ ಹಾಕಿನೇ ಕೋಲಾರದಲ್ಲೂ ಸಮಾವೇಶ ಆಯೋಜಿಸಿರೋದು. ನಾಳೆ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ನದ್ದೇ ಅಬ್ಬರ. ರಾಹುಲ್ ಗಾಂಧಿ, ಖರ್ಗೆ ಬರೋ ಮೊದಲೇ ಇವತ್ತು ಮಂಡ್ಯದಲ್ಲಿ ಮೈತ್ರಿ ನಾಯಕರು ಭರ್ಜರಿ ಪ್ರಚಾರ ಮಾಡಿದ್ರು. ನಾಳೆ ರಾಹುಲ್ ಗಾಂಧಿ ಬಂದು ಹೋದ್ಮೇಲೂ ಜೆಡಿಎಸ್ ಜೊತೆ ಬಿಜೆಪಿ ನಾಯಕರು ಕೋಲಾರ, ಮಂಡ್ಯದಲ್ಲಿ ಅಬ್ಬರಿಸೋಕೆ ರೆಡಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಪ್ರಧಾನಿ ಮೋದಿಯವರ ವಿರುದ್ಧ ಕಾಂಗ್ರೆಸ್ನವರು ಪ್ರತಿನಿತ್ಯ ಒಂದಲ್ಲ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಬಹಳ ಮುಖ್ಯವಾದ ಒಂದು ಆರೋಪವನ್ನು ಮಾಡ್ತಾ ಇರುವಂಥದ್ದು ಏನಂದರೆ, ಮಾಧ್ಯಮಗಳ ಪ್ರಶ್ನೆಗಳಿಗೆ ಮೋದಿಯವರು ಉತ್ತರವನ್ನು ಕೊಡುವುದಿಲ್ಲ, ಸುದ್ದಿಗೋಷ್ಠಿಯನ್ನು ಮಾಡುವುದಿಲ್ಲ ಅನ್ನುವಂಥದ್ದು ಬಹಳ ದೊಡ್ಡದಾದಂಥ ಆರೋಪವನ್ನು ಮೋದಿಯವರ ವಿರುದ್ಧ ಮಾಡಲಾಗುತ್ತೆ. ಆದರೆ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿಯವರು ANI ಸುದ್ದಿ ಸಂಸ್ಥೆಗೆ ಒಂದು ಇಂಟರ್ವ್ಯೂವನ್ನು ಕೊಟ್ಟಿದ್ರು. ಅವರ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಕೊಟ್ಟಿದ್ರು. ಆದರೆ ಈಗ ಮೋದಿಯವರು ಕೊಟ್ಟಿರುವ ಉತ್ತರದಲ್ಲೂ ಕೂಡ ತಪ್ಪುಗಳಿವೆ, ಸುಳ್ಳುಗಳಿವೆ ಮತ್ತು ಆ ಸುಳ್ಳುಗಳು, ತಪ್ಪುಗಳೆಲ್ಲ ಮೋದಿಯವರ ಕಣ್ಣಲ್ಲಿನೇ ಕಾಣಿಸ್ತಾ ಇತ್ತು ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ.
इलेक्टोरल बॉन्ड न हो तो किस व्यवस्था में ताकत है वो ढूंढ के निकाल तो इसको रिलीज होने से कौन रोक रहा था, क्यों रोक रहा था? ನಿನ್ನೆಯಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಎಎನ್ಐ ಮಾಧ್ಯಮಕ್ಕೆ ವಿಶೇಷ ಸಂದರ್ಶನ ಕೊಟ್ಟಿದ್ರು. ಚುನಾವಣಾ ಬಾಂಡ್ಗಳ ಬಗ್ಗೆ, ಜಮ್ಮು ಕಾಶ್ಮೀರದ ಬಗ್ಗೆ, ರಾಮ ಮಂದಿರದ ಬಗ್ಗೆ, ಐಟಿ, ಇಡಿ, ಸಿಬಿಐ ದಾಳಿಗಳ ಬಗ್ಗೆನೂ ಮಾತಾಡಿದ್ರು. ಇವತ್ತು ಮೋದಿ ಅವರ ಮಾತಿಗೆ ಕಾಂಗ್ರೆಸ್ನವರು ತಿರುಗೇಟು ಕೊಟ್ಟಿದ್ದಾರೆ. ಮೋದಿ ಅವರು ಸುಳ್ಳು ಹೇಳ್ತಾ ಇದ್ರು, ಅದು ಅವರ ಕಣ್ಣಲ್ಲಿ ಕಾಣಿಸ್ತಿತ್ತು ಅಂತ ರಾಹುಲ್ ಗಾಂಧಿ ಹೇಳಿದ್ರು. देश के चुनावों को काले धन से मुक्ति मिले, इसके लिए कुछ करना चाहिए. चर्चा लंबे समय से चल रही है. मैं चाहता था कि हम कुछ कोशिश करें, इस काले धन से हमारे चुनाव को कैसे मुक्ति मिले, ट्रांसपेरेंसी कैसे आए. एक प्रामाणिक पवित्र विचार मेरे मन में था. जब उन लोगों ने इलेक्टोरल बॉन्ड दिया है, उसी के एकदम बाद उनको या तो कॉन्ट्रैक्ट मिला है या फिर जो सीबीआई का उन पर इंक्वायरी हो रही थी वो हटाई गई है. तो ये प्रधानमंत्री ये पकड़े गए हैं. ये दुनिया का सबसे बड़ा एक्सटॉर्शन स्कीम है और इसके मास्टरमाइंड नरेंद्र मोदी जी हैं. अगर आप उनकी आंखों में देखें, मैंने देखा नहीं है, मगर अगर आप उनके इंटरव्यू में उनकी आंखों में देखेंगे तो आपको वो झलक दिख जाएगी. आज हम पूरी तरह काले धन की तरफ देश को धकेल दिया है और इसलिए मैं कहता हूं सब लोग पछताएंगे. जब बाद में ईमानदारी से सोचेंगे सब लोग पछताएंगे. नरेंद्र मोदी का मास्टर स्कीम है जी, ये इनकी सोच है जी, पूरा आइडिया इनका था जी. तो अगर ये पॉलिटिक्स में ट्रांसपेरेंसी लाने के लिए किया गया जी, तो इसमें नाम क्यों छुपे थे जी? जब सुप्रीम कोर्ट ने कहा जी कि डेटा रिलीज होना चाहिए जी, तो इसको रिलीज होने से कौन रोक रहा था, क्यों रोक रहा था जी? किन डेट्स पे पैसा दिया गया, किसको दिया गया जी? जब ये डेटा मांगा गया जी, उसको भी किसने रोका जी? क्लियर सी बात है, प्राइम मिनिस्टर का विजन है. ಇನ್ನು ನಿನ್ನೆ ವಿಶೇಷ ಸಂದರ್ಶನದಲ್ಲಿ ಪ್ರಧಾನಿ ಮೋದಿ ಅವರು ಜಮ್ಮು ಕಾಶ್ಮೀರ ಒಡೆದವರು ಕಾಂಗ್ರೆಸ್ನವರು ಅಂದಿದ್ರು. ಇವತ್ತು ಚಿದಂಬರಂ ತಿರುಗೇಟು ಕೊಟ್ಟರು. मेरा मौका आया, मैंने पूरी हिम्मत दिखाई, 370 गई और आज जम्मू कश्मीर का भाग्य बदल गया. Who broke up Jammu and Kashmir? It is the BJP that broke Jammu and Kashmir into 3 parts, and they were on the verge of losing the case in the Supreme Court. When they instructed their lawyer to tell the Supreme Court, please don't pronounce a decision, we will hold elections. In fact, it is the BJP's manifesto, especially on the Common Civil Code, that will create divisions between one community and another community. ಎಲೆಕ್ಷನ್ ಅಖಾಡದಲ್ಲಿ ಮಾತಿಗೆ ಮಾತು, ಏಟಿಗೆ ಎದುರೇಟುಗಳು ಜೋರಾಗಿದೆ. ಅಷ್ಟೇ ಅಲ್ಲ, ಪ್ರಚಾರ ಮಾಡುವುದರಲ್ಲೂ ಬಿಜೆಪಿ ಕಾಂಗ್ರೆಸ್ ನಾಯಕರು ಅಬ್ಬರಿಸುತ್ತಿದ್ದಾರೆ. ಬಿಹಾರದ ಗಯಾದಲ್ಲಿ ಮೋದಿ ಬೆಳಿಗ್ಗೆ ಬಿಜೆಪಿ ಪರ ಭರ್ಜರಿ ಸಮಾವೇಶ ಮಾಡಿದ್ರು. ಆಮೇಲೆ ಮಧ್ಯಾಹ್ನ ಪೂರ್ಣಿಯಾ ಜಿಲ್ಲೆಯಲ್ಲೂ ಮೋದಿ ಎಲೆಕ್ಷನ್ ಸಮಾವೇಶದಲ್ಲಿ ಕಾಂಗ್ರೆಸ್ ಮೇಲೆ ಗುಡುಗಿದ್ರು. ಸಂಜೆ ಪಶ್ಚಿಮ ಬಂಗಾಳದ ಬಾಲೂರ್ ಘಾಟ್ನಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧ ಮೋದಿ ಮೆಗಾ ಸಮಾವೇಶ ಮಾಡಿದ್ರು. सारे षड्यंत्र किए, लेकिन जीत सत्य की ही होती है. ಸ್ವಕ್ಷೇತ್ರದಲ್ಲಿ ಮತ್ತೆ ಗೆಲ್ಲುವುದಕ್ಕೆ ರಾಹುಲ್ ಗಾಂಧಿ ನಿನ್ನೆಯಿಂದಲೂ ವಯನಾಡಿನಲ್ಲೇ ಪ್ರಚಾರ ಮಾಡುತ್ತಿದ್ದಾರೆ. ಇವತ್ತು ಕೇರಳದ ವಯನಾಡಿನಲ್ಲಿ ರಾಹುಲ್ ಗಾಂಧಿ ರೋಡ್ ಶೋ ನಡೆಯಿತು. ಇನ್ನು ಜಮ್ಮು ಕಾಶ್ಮೀರದ ಪಾಲೌರ್ನಲ್ಲಿ ಅಮಿತ್ ಶಾ ಮತಬೇಟೆ ಆಡಿದ್ರು. ತಮಿಳುನಾಡಿನ ರಾಮನಾಥಪುರಂನಲ್ಲಿ ಜೆಪಿ ನಡ್ಡಾ ಅಣ್ಣಾ ಡಿಎಂಕೆ ಪರ ರ್ಯಾಲಿ ನಡೆಸಿದ್ರು. ತ್ರಿಪುರಾದಲ್ಲಿ ಪ್ರಿಯಾಂಕಾ ವಾದ್ರಾ ಭರ್ಜರಿ ರೋಡ್ ಶೋ ಮಾಡಿದ್ರು. ಮತ್ತೆ ಮೋದಿ ಸರ್ಕಾರದ ಮೇಲೆ ಹರಿಹಾಯ್ದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮೊನ್ನೆಯಷ್ಟೇ ಪ್ರಧಾನಿ ಮೋದಿ ರಾಜ್ಯಕ್ಕೆ ಬಂದು ಹೋದ್ರು. ಈಗ 28ಕ್ಕೆ 28 ಕ್ಷೇತ್ರಗಳನ್ನು ಗೆಲ್ತೀವಿ ಅಂತ ಯಡಿಯೂರಪ್ಪನವರು ಕೂಡ ಹೇಳ್ತಾ ಇದ್ದಾರೆ. ಆದರೆ ಮತದಾನ ಹತ್ತಿರ ಆಗ್ತಾ ಇದ್ರು ಬಿಜೆಪಿಯಲ್ಲಿ ಬಂಡಾಯ ಇನ್ನೂ ಕೂಡ ತಣ್ಣಗಾಗಿಲ್ಲ. ಕೆಲವರು ಬಿಜೆಪಿಯಲ್ಲಿ ಇದ್ಕೊಂಡೇನೆ ರೆಬೆಲ್ ಆದರೆ, ಇನ್ನು ಕೆಲವರು ನಾಳೆ ಕಾಂಗ್ರೆಸ್ ಸೇರ್ಪಡೆಗೂ ಕೂಡ ತಯಾರಾಗಿದ್ದಾರೆ. ನರೇಂದ್ರ ಮೋದಿಗೆ ಮತ್ತೆ ಪ್ರಧಾನಿ ಪಟ್ಟ ಕಟ್ಟಲು ಕಮಲ ಪಡೆ ಪ್ರಚಾರದ ಕಹಳೆ ಊದಿದೆ. 28ಕ್ಕೆ 28 ಸ್ಥಾನ ಗೆಲ್ಲೋದಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪ ಕಾಲಿಗೆ ಚಕ್ರ ಕಟ್ಟಿಕೊಂಡು ರಾಜ್ಯಾದ್ಯಂತ ಸಂಚಾರ ಮಾಡ್ತಿದ್ದಾರೆ. ಆದ್ರೆ ಬಿಎಸ್ವೈ ಟಾರ್ಗೆಟ್ 28ರ ಕನಸಿಗೆ ಬಂಡೆದ್ದವರೇ ಭಗ್ನ ತರ್ತಿದ್ದಾರೆ. ಸಾಕಿದ ಮುದ್ದಿನ ಗಿಣಿ ಹದ್ದಾಗಿ ಕುಕ್ಕಿದಂತಾಗಿದೆ ಬಿಎಸ್ವೈ ಪರಿಸ್ಥಿತಿ. ಬಿಎಸ್ವೈ ಕುಟುಂಬದ ವಿರುದ್ಧ ಈಶ್ವರಪ್ಪ ನಿಗಿನಿಗಿ.
ಟಿಕೆಟ್ ಕೈತಪ್ಪುತ್ತಾ ಇದ್ದಂತೆ ಪಕ್ಷೇತರ ಸ್ಪರ್ಧೆ ಮಾಡಿರುವ ಈಶ್ವರಪ್ಪ ಯಡಿಯೂರಪ್ಪ ಹಾಗೂ ಮಕ್ಕಳ ವಿರುದ್ಧ ಬೆಂಕಿ ಉಗುಳ್ತಾನೆ ಇದ್ದಾರೆ. ಕುಟುಂಬ ರಾಜಕಾರಣವನ್ನ ಮುಗಿಸ್ತೇನೆ ಅಂತ ಹಠ ಹಿಡಿದಿದ್ದಾರೆ. ಇದೀಗ ಶಿವಮೊಗ್ಗದಲ್ಲಿ ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ರಾಜ್ಯಾಧ್ಯಕ್ಷ ಆಗೋಕೆ ನಿನಗೇನು ಯೋಗ್ಯತೆ ಇದೆ? ನಿಮ್ಮಪ್ಪನ ಶ್ರಮದಿಂದ ನೀನು ರಾಜ್ಯಾಧ್ಯಕ್ಷ ಆಗಿದ್ದೀಯಾ? ನೀನು ಇನ್ನೂ ಬಚ್ಚ ಅಂತೆಲ್ಲ ಆಕ್ರೋಶ ಹೊರಹಾಕಿದ್ರು. ಇದಕ್ಕೆ ವಿಜಯನಗರದಲ್ಲಿ ರಿಯಾಕ್ಷನ್ ಕೊಟ್ಟ ಬಿಎಸ್ವೈ ಈಶ್ವರಪ್ಪ ಬಗ್ಗೆ ಮಾತನಾಡಲು ಏನೂ ಉಳಿದಿಲ್ಲ ಅಂದ್ರು. ಪುಕ್ಸಟೆ ಮಾತು, ವಿಜೇಂದ್ರನ ಮಾತು ನಾನು ಬೆಲೆ ಕೊಡಲ್ಲ. ರಾಜ್ಯ ಅಧ್ಯಕ್ಷನಾಗಿ ಆಗೋದಕ್ಕೆ ನಿನ್ಗೆ ಏನು ಯೋಗ್ಯತೆ ಇದೆ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೇನೆ. 40 ವರ್ಷ ನಾನು ಈ ಪಕ್ಷಕ್ಕೋಸ್ಕರ ಶ್ರಮ ಹಾಕಿದ್ದೇನೆ. ನಿಮ್ಮಪ್ಪ ಶ್ರಮ ಹಾಕಿದ್ರು ಅಂತ ಆ ಶ್ರಮದಿಂದ ನೀನು ರಾಜ್ಯಾಧ್ಯಕ್ಷ ಆಗಿದೆಯಾ? ನಿನಗೆ ಈ ರೀತಿ ಮಾತಾಡೋಕ್ಕೆ ನಿನ್ನ ಯೋಗ್ಯತೆಯೇ ಇಲ್ಲ. ಶಿವಮೊಗ್ಗ ನಗರಕ್ಕೆ, ಜಿಲ್ಲೆಗೆ ನಾನು ಏನು ಮಾಡಿರುತ್ತೆ ಜಿಲ್ಲೆ ಜನಕ್ಕೆ ಗೊತ್ತು, ನಗರ ಜನಕ್ಕೆ ಗೊತ್ತು. ಶಿವಮೊಗ್ಗ ನಗರ ಜನನೂ ನಿಂಗೆ ಗೊತ್ತಿಲ್ಲ. ಶಿಕಾರಿಪುರದಲ್ಲಿ 60,000 ಇದ್ದಿದ್ದು 10,000ಕ್ಕೆ ಬಂದು ಇಳಿದಿದ್ದೀನಿ ನೀನು ವೋಟ್ ಲೀಡು. ಮುಂದಿನ ಚುನಾವಣೆ ಗೊತ್ತಾಗುತ್ತೆ ಏನು ಅಂತ. ತಿಣಕಿ 10,000 ಎಷ್ಟು ಕೋಟಿ ಖರ್ಚು ಮಾಡಿಯೋ ನನಗೆ ಗೊತ್ತಿಲ್ಲ. ನಾನೇನು ಒಂದು ಶಬ್ದ ಮಾತಾಡೋದಿಲ್ಲ. ಈಶ್ವರಪ್ಪನವ್ರ ಬಗ್ಗೆ ಆಗಲಿ, ಆ ಸ್ವಾಮಿಗಳ ಬಗ್ಗೆ ಆಗಲಿ, ಅವರು ಖುಷಿ ಬಂದದ್ದು ಮಾಡ್ಬೋದು. ಅದರಿಂದ ನಮಗೇನು ಅಭ್ಯಂತರ ಇಲ್ಲ. ಬಿಜೆಪಿಗೆ ಕರಡಿ ಶಾಕ್, ನಾಳೆ ಕೈ ಸೇರ್ಪಡೆ. ಕೊಪ್ಪಳ ಬಿಜೆಪಿಯಲ್ಲಿ ತಣ್ಣಗಾಗದ ಭಿನ್ನಮತ ಸ್ಫೋಟಗೊಂಡಿದೆ. ಲೋಕಸಭಾ ಸ್ಥಾನ ಹಾಗೂ ಬಿಜೆಪಿ ಪ್ರಾಥಮಿಕ ಸದಸ್ಯತ್ವಕ್ಕೆ ಸಂಸದ ಸಂಗಣ್ಣ ಕರಡಿ ರಾಜೀನಾಮೆ ಕೊಟ್ಟಿದ್ದಾರೆ. ಇಮೇಲ್ ಮೂಲಕ ಲೋಕಸಭಾಧ್ಯಕ್ಷರು ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ರಾಜೀನಾಮೆ ಪತ್ರ ರವಾನಿಸಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಸೇರ್ಪಡೆಗೆ ಬಹುತೇಕ ಖಚಿತವಾಗಿದೆ. ಇದೇ ವಿಚಾರಕ್ಕೆ ಕೊಪ್ಪಳದಲ್ಲಿ ಮಾತನಾಡಿದ ಶಿವರಾಜ್ ತಂಗಡಗಿ, ಇವತ್ತಲ್ಲ ನಾಳೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರೆ. ನಮ್ಮ ಪಕ್ಷದಲ್ಲಿ ಯಾರನ್ನೂ ಮೂಲೆ ಗುಂಪು ಮಾಡುವುದಿಲ್ಲ ಅಂದ್ರು. ನಮ್ಮ ಉಸ್ತುವಾರಿ ಸಚಿವರು ಶಿವರಾಜ್ ತಂಗಡಗಿ ಅಣ್ಣವ್ರ ಸಂಪರ್ಕದಲ್ಲಿ ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಟ್ಟಿದೆ ಅದಕ್ಕೆ ಇವತ್ತು ನಾವು ಕೂಡ ಬದ್ಧರಾಗಿದ್ದೀವಿ. ಸರಿಗ ಸಂಗಣ್ಣ ಸಾಹೇಬರು ಕೊಪ್ಪಳದಾಗ ಅದಾರ. ಸರಿಗ ನಾಳೆಗೆ ನಾವು ಅವ್ರನ್ನ ಕರ್ಕೊಂಡು ಹೋಗ್ಬೇಕು, ಅವ್ರು ಬರ್ತಾನ ಅಂತ ಹೇಳಿದ್ದಾರೆ. ಆದರೆ ಒಂದು ಸಂಗಣ್ಣ ಸಾಹೇಬ್ರ ಬಗ್ಗೆ ನಮಗೆ ವಿಶೇಷವಾದಂಥ ಗೌರವ, ಪ್ರೀತಿ, ವಿಶ್ವಾಸ ಆಯ್ತು. ಕೈ ಹಿಡಿತಾರ ಮಾಲಿಕಯ್ಯ ಗುತ್ತೇದಾರ್. ಸಹೋದರ ನಿತಿನ್ ಗುತ್ತೇದಾರ್ ಬಿಜೆಪಿ ಸೇರ್ಪಡೆಗೆ ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತು ಕಲಬುರಗಿಯಲ್ಲಿ ಬೆಂಬಲಿಗರ ಸಭೆ ನಡೆಸಿ ಅಸಮಾಧಾನ ಹೊರಹಾಕಿದ್ರು. ಕ್ಷೇತ್ರದ ಮತ್ತು ಬೆಂಬಲಿಗರ ಹಿತ ನೋಡಿಕೊಂಡು ನಿರ್ಧಾರ ಕೈಗೊಳ್ತೇನೆ ಅಂದ್ರು. ಮಾಲಿಕಯ್ಯ ಗುತ್ತೇದಾರ್ ಜೊತೆಗೆ ಯಾರ್ಯಾರು ಇದ್ದಾರೆ ನಮ್ಮ ಅಭಿಮಾನಿಗಳು, ನಿಮ್ಮ ನೋವು, ನಾನು ಏನೇನು ನಮ್ಮ ಕಾರ್ಯಕರ್ತರ ಬಗ್ಗೆ ನಾನು ಮಾತನಾಡ್ತೇನೆ ಅದಕ್ಕೂ ಕೂಡ ಅವರು ವಿಶ್ವಾಸದಿಂದ ತೆಗೆದುಕೊಳ್ತಕ್ಕಂಥ ವಾತಾವರಣದಲ್ಲಿ ರಾಜಕೀಯ ಪಕ್ಷಗಳು ನಮ್ಮ ಜೊತೆಗೆ ಬಂದರೆ ಆ ಮುಂದಿನ ತೀರ್ಮಾನ ನಾವೆಲ್ಲ ತೆಗೆದುಕೊಳ್ಳೋಣ ಅಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ. ಭಗವಂತ ಖೂಬಾಗೆ ಮರಾಠ ಮತಗಳ ಟೆನ್ಷನ್. ಬೀದರ್ ಖೂಬಾಗೆ ಟಿಕೆಟ್ ನೀಡಿದ್ದಕ್ಕೆ ಮರಾಠಿಗರು ಆಕ್ರೋಶ ಹೊರಹಾಕಿದ್ದು ಪಕ್ಷೇತರವಾಗಿ ಅಖಾಡಕ್ಕೆ ಧುಮುಕಲು ಸಜ್ಜಾಗಿದ್ದಾರೆ. ಬೀದರ್ನಲ್ಲಿ ಬರೋಬ್ಬರಿ 1.5 ಲಕ್ಷಕ್ಕೂ ಅಧಿಕ ಮರಾಠ ಮತಗಳಿವೆ. ದಿನಕರ್ ಮೋರೆ, ಪದ್ಮಾಕರ್ ಪಾಟೀಲ್ ಸೇರಿ ಹಲವರು ಬಂಡಾಯವೆದ್ದಿದ್ದು ಖೂಬಾಗೆ ಮರಾಠ ಮತಗಳು ವಿಭಜನೆ ಭೀತಿ ಶುರುವಾಗಿದೆ. ಉತ್ತರ ಕನ್ನಡ ಬಿಜೆಪಿಯಲ್ಲಿ ಭಿನ್ನಮತ ಬೇಗುದಿ. ಉತ್ತರ ಕನ್ನಡ ಬಿಜೆಪಿಯಲ್ಲಿ ಟಿಕೆಟ್ ಘೋಷಣೆ ಬಳಿಕ ಅನಂತಕುಮಾರ್ ಹೆಗಡೆ ಹಾಗೂ ಬೆಂಬಲಿಗರು ಸೈಲೆಂಟ್ ಆಗಿದ್ದಾರೆ. ಶಾಸಕ ಶಿವರಾಮ್ ಹೆಬ್ಬಾರ್ ಕೂಡ ಪಕ್ಷದಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಇದರಿಂದ ಕಾಗೇರಿಗೆ ಮೋದಿ ಹೆಸರೊಂದೇ ಶ್ರೀರಕ್ಷೆಯಾಗಿದ್ದು ಜಿಲ್ಲೆಯಾದ್ಯಂತ ಏಕಾಂಗಿಯಾಗಿ ಪ್ರಚಾರ ಮಾಡ್ತಿದ್ದಾರೆ. ಒಟ್ಟಾರೆ ಬಿಜೆಪಿಯಲ್ಲಿನ ಬಂಡಾಯದ ಕಿಚ್ಚು ಪಕ್ಷಕ್ಕೆ ಮುಳುವಾಗುತ್ತಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಲೋಕಸಭೆ ಚುನಾವಣಾ ಅಖಾಡದಲ್ಲಿ ಇವತ್ತು ಘಟಾನುಘಟಿಗಳು ಪ್ರಚಾರವನ್ನು ಕೂಡ ನಡೆಸಿದ್ದಾರೆ. ಅನೇಕ ಅಭ್ಯರ್ಥಿಗಳು ನಾಮಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಹೇಗಿತ್ತು ಪ್ರಚಾರದ ಅಬ್ಬರ, ಯಾವ ಸ್ವರೂಪದಲ್ಲಿತ್ತು ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿದ್ದಂತಹ ಅಬ್ಬರ ಅನ್ನೋದರ ಬಗ್ಗೆ ನಾವು ವರದಿಯನ್ನು ನಿಮಗೆ ತೋರಿಸ್ತೀವಿ. ರಾಜ್ಯ ಲೋಕ ರಣಕಣದಲ್ಲಿ ಪ್ರಚಾರದ ಪರ್ವ ಶುರುವಾಗಿದೆ. ಶತಾಯ ಗತಾಯ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿರುವಂತ ಕಾಂಗ್ರೆಸ್ ಹಾಗೂ ದೋಸ್ತಿ ಅಭ್ಯರ್ಥಿಗಳು ನಾಯಕರು ಬಿರುಸಿನ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಪವರ್ ಶೋ ಮೂಲಕ ಅದ್ದೂರಿಯಾಗಿ ನಾಮಪತ್ರ ಸಲ್ಲಿಕೆನೂ ಕೂಡ ನಡೀತಾ ಇದೆ. ಚಿತ್ರದುರ್ಗ, ವಿಜಯನಗರದಲ್ಲಿ ಬಿಎಸ್ವೈ ಮತಬೇಟೆ. ಕರುನಾಡಲ್ಲಿ 28ಕ್ಕೆ 28 ಕ್ಷೇತ್ರ ಗೆಲ್ಲುವಂತ ವಿಶ್ವಾಸದಲ್ಲಿ ಬ್ಯಾಕ್ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇಂದು ಚಿತ್ರದುರ್ಗದ ವೀರಶೈವ ಮುಖಂಡರ ಸಭೆಯಲ್ಲಿ ಭಾಗಿಯಾಗಿ ಕಾರಜೋಳ ಗೆಲ್ಲಿಸುವಂತೆ ಕರೆಯನ್ನು ಕೊಟ್ಟರು. ಬಳಿಕ ವಿಜಯನಗರದ ಕಾನ ಹೊಸಹಳ್ಳಿಯ ಬಹಿರಂಗ ಸಮಾವೇಶದಲ್ಲಿ ಭಾಗಿಯಾದರು. ಕಾಂಗ್ರೆಸ್ಗೆ ಮತ ಕೇಳುವಂತ ಹಕ್ಕಿಲ್ಲ ಅಂತ ಕಿಡಿಕಾರಿದ್ರು.
22, 23 ಲೋಕಸಭಾ ಕ್ಷೇತ್ರಕ್ಕೆ ಹೋಗಿ ಬಂದಿದ್ದೇನೆ. ಎಲ್ಲ ಕಡೆ ದೇವದುರ್ಲಭವಾದಂಥ ಸ್ವಾಗತ ಇದೆ. ಮೋದಿಯವರ ಒಂದು ನೇತೃತ್ವ, JDS BJP ಎರಡು ಹೊಂದಾಣಿಕೆ ಆಗಿರುವಂಥದ್ದು. ದೇವೇಗೌಡರು ಸಹ ಎಲ್ಲ ಕಡೆ ಮಾಜಿ ಪ್ರಧಾನಿಯಾಗಿ ಓಡಾಟ ಮಾಡ್ತೀವಿ. ಇದೆಲ್ಲವೂ ಸಹ ನಾಳೆ 28 ಲೋಕಸಭಾ ಕ್ಷೇತ್ರ ಗೆಲ್ಲೋದಕ್ಕೆ ಹೆಚ್ಚು ಅವಕಾಶ ಆಗಿದೆ. ಇಲ್ಲಿ ಶ್ರೀರಾಮುಲು 2 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ಲೋದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಮೊಮ್ಮಗ ಪ್ರಜ್ವಲ್ ಪರ HDD ಪ್ರಚಾರ. ಹಾಸನ ಜಿಲ್ಲೆ ಬೇಲೂರಿನ ಇಬ್ಬೀಡುವಿನಲ್ಲಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರ ದೇವೇಗೌಡರು ಅಬ್ಬರದ ಪ್ರಚಾರವನ್ನು ಮಾಡಿದ್ರು. ದೇವೇಗೌಡರಿಗೆ ಟಾರ್ಗೆಟ್ ಆಗಿದ್ದು DK ಶಿವಕುಮಾರ್. ಎಲ್ಲ ಪಾಪ ನಮ್ಮ ಡೆಪ್ಟಿ CM ಇದ್ದಾರೆ, ಅವರು ಎಲ್ಲ ಕಡೆ ಕೂಗಿ ಇದ್ರಲ್ಲಾದ್ರೂ ಕಾಂಗ್ರೆಸ್ ಮುಡುಕ್ತಾ ಇದೆ, ಈ ತರ ಕುಮಾರಸ್ವಾಮಿ ವಿರುದ್ಧ ಕೂಗಿಸಿ ಶಕ್ತಿ ಗಳಿಸ್ಕೋಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾವ್ರೆ. ದಯಮಾಡಿ ವಿನಂತಿ ಮಾಡ್ತೀನಿ, ನಮ್ಮಲ್ಲೇನೂ ಇಲ್ಲ. ವಿಜಯಪುರದಲ್ಲಿ ಜಿಗಜಿಣಗಿ ರೋಡ್ ಶೋ. ವಿಜಯಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗಜಿಣಗಿ ಬೃಹತ್ ಮೆರವಣಿಗೆ ನಡೆಸಿದ್ರು. ಹೈಸ್ಕೂಲ್ ಮೈದಾನದಲ್ಲಿ ನಡೆದಂತ ಸಮಾವೇಶದಲ್ಲಿ ಶಾಸಕ ಯತ್ನಾಳ್ ಸೇರಿದಂತೆ ಪ್ರಮುಖ ಮುಖಂಡರು ಭಾಗಿಯಾಗಿ ಕಾಂಗ್ರೆಸ್ನವರ ಮೇಲೆ ಹರಿಹಾಯ್ದ್ರು. ಇವತ್ತೇನು ಕಾಂಗ್ರೆಸ್ನವ್ರು ಹೇಳಕತ್ತಾರಲ್ಲ, ನಾವು 2 ಲಕ್ಷ ಲೀಡ್ಲೆ ಬರ್ತೀವಿ, ದಮ್ ಇದ್ರೆ ನೀ ಪಕ್ಷೇತರ ನಿಂದ್ರು, ತಯಾರಾಗಿನ ಬಾರಪ್ಪ, ದಮ್ ಇದ್ರೆ ನೀನು ನಿಂದ್ರಲಕ್ಕೆ ಬಾ. ಪ್ರತಿ ಇಲೆಕ್ಷನ್ ಬಂದ್ರೆ ಶಿವಾನಂದ ಪಾಟೀಲ್ ಒಂದು ಚಟ ಬಿದ್ದೈತೆ. ನಾ ಬಿಜಾಪುರಕ್ಕೆ ನಿಂದಿರ್ತೀನಿ, ಬಬಲೇಶ್ವರಕ್ಕೆ ನಿಂದಿರ್ತೀನಿ, ಮುದ್ದೆ ಬೆಳಕ್ಕೆ ನಿಂದಿರ್ತೀನಿ, ನಿನಗೇನು ಪೇಮೆಂಟ್ ಕೊಡೋದಿಲ್ಲ ಬಾ. ನಾ ಹೇಳಿನಿ 2018 ಮೊನ್ನೆ ಇಲೆಕ್ಷನ್ದಾಗ ಹೇಳಿನ ಅವನಿಗೆ, ನಿಂತು ಬಿಡು ಮಾರ, ಯಾರ್ಯಾರ್ದು ಎತ್ತಿ ಬಿಡ್ರಿ ಅಂತ ಹೇಳೀನಿ. ರಾಮನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ DK ಸುರೇಶ್ ಮತಯಾಚನೆ ಜೋರಾಗಿತ್ತು. ಕನಕಪುರದ ಪಡುವಣಗೆರೆ ಗ್ರಾಮದಲ್ಲಿ ಪ್ರಚಾರ ಮಾಡ್ತಾ ದೇವೇಗೌಡರ ಕುಟುಂಬಕ್ಕೆ ಟಾಂಗ್ ಕೊಟ್ರು. ಒಂದ್ ಕಣ್ಣು ಅಂದ್ರು ರಾಮನಗರನ, ಚನ್ನಪಟ್ಟಣಕ್ಕೆ ಹೋದ್ರು ಇನ್ನೊಂದ್ ಕಣ್ಣು ಅಂದ್ರು. ಈಗ 3ನೇ ಕಣ್ಣು ಯಾವ್ದಿದತ್ತೋ ನನಗೆ ಗೊತ್ತಿಲ್ಲಪ್ಪ. 3ನೇ ಕಣ್ಣಂತೆ, 3ನೇ ಕಣ್ಣು ಇದತ್ತೆ. ಒಂದ್ ಕಣ್ಣು ರಾಮನಗರ, ಇನ್ನೊಂದ್ ಕಣ್ಣು ಈಗ 3ನೇ ಕಣ್ಣು. ಹಿಂಗಾದ್ರೆ ಜನ ನಂಬರ್. ಶಕ್ತಿ ಪ್ರದರ್ಶನದ ಮೂಲಕ ಅಭ್ಯರ್ಥಿಗಳ ನಾಮಪತ್ರ. ಧಾರವಾಡ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಮೊದಲ ಸೆಟ್ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಶಿವಾಜಿ ಸರ್ಕಲ್ನಿಂದ DC ಕಚೇರಿಯವರೆಗೆ ರೋಡ್ ಶೋವನ್ನು ನಡೆಸಿ ಬರುವುದು ತಡವಾದಾಗ ಓಡೋಡಿ ಬಂದು ನಾಮಿನೇಷನ್ ಮಾಡಿದ್ರು. ಸಲೀಂ ಅಹಮದ್, ಸಚಿವ ಸಂತೋಷ್ ಲಾಡ್, ಪ್ರಸಾದ್ ಅಬ್ಬಯ್ಯ ಸಾಥ್ ಕೊಟ್ರು. ಬೀದರ್ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಸಾಂಕೇತಿಕವಾಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಉಮೇದುವಾರಿಕೆ ಸಲ್ಲಿಸಿದರು. ನಾಳೆ ಬೃಹತ್ ರೋಡ್ ಶೋ ಮೂಲಕ ಸಾಗರ್ ಖಂಡ್ರೆ ಮತ್ತೊಮ್ಮೆ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಕಾರವಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ನಾಮಪತ್ರವನ್ನ ಸಲ್ಲಿಸಿದರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಗ ಲೋಕಸಭೆ ಅಖಾಡದ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಶ್ರೀನಿವಾಸ್ ಮೂರ್ತಿಯನ್ನ ಬಿಜೆಪಿಗೆ ಕರೆತರುವಲ್ಲಿ ಶೋಭಾ ಕರಂದ್ಲಾಜೆ ಸಕ್ಸಸ್ ಆಗಿದ್ದಾರೆ. ನಾಳೆ ಯಡಿಯೂರಪ್ಪ ಸಮ್ಮುಖದಲ್ಲಿ ಬೆಳಗ್ಗೆ 9 ಗಂಟೆಗೆ ಬಿಜೆಪಿ ಸೇರ್ಪಡೆಯಾಗಲಿದ್ದಾರೆ. ಶಿವಮೊಗ್ಗ ಲೋಕಸಭೆ ಚುನಾವಣೆಗೆ ಈಶ್ವರಪ್ಪ ಎಂಬ ಹೆಸರಿನ ಮತ್ತೊಬ್ಬ ಅಭ್ಯರ್ಥಿ ನಾಮಪತ್ರ ಸಲ್ಲಿಸಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಕುರುಬ ಸಮುದಾಯದ DS ಈಶ್ವರಪ್ಪ ಎಂಬುವವರು ನಾಮಪತ್ರ ಸಲ್ಲಿಸಿದ್ದಾರೆ. ಮಗು ಹುಟ್ಟಿದ್ರೂ ಕಾಂಗ್ರೆಸ್ ಗ್ಯಾರಂಟಿ ಕಾರಣ ಅಂತಾರೆ ಎಂಬ ಜೋಶಿ ಹೇಳಿಕೆಗೆ ಧಾರವಾಡದಲ್ಲಿ ಸಂತೋಷ್ ಲಾಡ್ ತಿರುಗೇಟು ಕೊಟ್ಟಿದ್ದಾರೆ. ಹಿರಿಯ ಸಚಿವರು ಅಂತ ಹೇಳಿಕೊಳ್ಳುವವರ ಬಾಯಿಂದ ಈ ಮಾತು ಬರಬಾರ್ದಿತ್ತು ಅಂದ್ರು. ಯತ್ನಾಳ್ ನನಗೆ ಬೈದಷ್ಟು ನಮಗೆ ವೋಟ್ ಹೆಚ್ಚು ಬೀಳ್ತಾವೆ, ಹೀಗಂತ ಬಾಗಲಕೋಟೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ಯತ್ನಾಳ್ ಓಡಾಡಿ 57,000 ಲೀಡ್ ಕೊಟ್ಟಿದ್ದಾರೆ. ಯತ್ನಾಳ್ ಬೈದಷ್ಟು ನಮ್ಮ ಕಾರ್ಯಕರ್ತರು ಅಗ್ರೆಸಿವ್ ಆಗ್ತಾರೆ ಅಂದ್ರು. ಮೋದಿ ವಿರುದ್ಧ ಸಿದ್ದರಾಮಯ್ಯ ಏಕವಚನ ಬಳಕೆ ಕುರಿತು HDD ಹೇಳಿಕೆಗೆ ಪ್ರತಾಪ್ ಸಿಂಹ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರಿಗೆ ಯಾರಿಗೂ ಗೌರವ ಕೊಟ್ಟು ಅಭ್ಯಾಸವಿಲ್ಲ, ಪ್ರಧಾನಿಗೆ ಕನಿಷ್ಠ ಗೌರವ ಕೊಡಬಹುದಿತ್ತು ಅನ್ನೋದು ದೇವೇಗೌಡರ ಆಶಯ, ಇದನ್ನ ಪಾಸಿಟಿವ್ ಆಗಿ ತೆಗೆದುಕೊಳ್ಳಲಿ ಅಂದ್ರು. ಗದಗದಲ್ಲಿ ಕಾಂಗ್ರೆಸ್ಗೆ ಆಮ್ ಆದ್ಮಿ ಪಾರ್ಟಿ ಕಾರ್ಯಕರ್ತರು ಬೆಂಬಲ ಸೂಚಿಸಿದ್ದಾರೆ. ಹಾವೇರಿ ಗದಗ ಕ್ಷೇತ್ರದ ಅಭ್ಯರ್ಥಿ ಆನಂದ್ ಗಡ್ಡದೇವರಮಠಗೆ ಬೆಂಬಲ ಕೊಟ್ಟಿದ್ದಾರೆ. ಮಾಜಿ ಶಾಸಕ GS ಗಡ್ಡದೇವರಮಠ ಸಮ್ಮುಖದಲ್ಲಿ ಪಕ್ಷಕ್ಕೆ ಬೆಂಬಲ ಸೂಚಿಸಿದ್ದಾರೆ.
ರಾಯಚೂರಲ್ಲಿ ಚುನಾವಣೆ ಕರ್ತವ್ಯ ಲೋಪ ಹಿನ್ನೆಲೆ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಲಾಗಿದೆ. ರಮೇಶ್ ಜಿ ರಾಠೋಡ್ ಎಂಬುವರನ್ನ ಸಸ್ಪೆಂಡ್ ಮಾಡಿದ್ದು, ತನ್ನ ಡ್ಯೂಟಿ ಬದಲಿಗೆ ಅನಧಿಕೃತ ವ್ಯಕ್ತಿಯನ್ನ ಕರ್ತವ್ಯಕ್ಕೆ ನೇಮಿಸಿದ್ರು. ಪರಿಶೀಲನೆ ನಡೆಸಿದ ಜಿಲ್ಲಾಧಿಕಾರಿ ಸಸ್ಪೆಂಡ್ ಮಾಡಿದ್ದಾರೆ. ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಮೋಟೆಬೆನ್ನೂರು ಬಳಿಯ ಚೆಕ್ಪೋಸ್ಟ್ನಲ್ಲಿ ದಾಖಲೆ ಇಲ್ಲದ 75 ಲಕ್ಷ ರೂಪಾಯಿ ಸೀಸ್ ಮಾಡಲಾಗಿದೆ. ಎಫ್ಎಸ್ಟಿ ಕಾರು ಪರಿಶೀಲನೆ ನಡೆಸಿದಾಗ ಕಂತೆ ಕಂತೆ ಹಣ ಪತ್ತೆಯಾಗಿದ್ದು, ಸಂತೋಷ್ ಮಾಡಳ್ಳಿ ನೇತೃತ್ವದಲ್ಲಿ ಹಣ ಸೀಸ್ ಮಾಡಲಾಗಿದೆ. ಬಿಜೆಪಿ ಸಂಸದೆ ಹೇಮಾ ಮಾಲಿನಿ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದ ಕಾಂಗ್ರೆಸ್ ನಾಯಕ ರಣದೀಪ್ ಸುರ್ಜೇವಾಲಾಗೆ ಬ್ಯಾನ್ ಬಿಸಿ ತಟ್ಟಿದೆ. ಕೀಳು ಅಭಿರುಚಿ ಹೇಳಿಕೆ ಬಗ್ಗೆ ದೂರು ಸ್ವೀಕರಿಸಿದ್ದ ಚುನಾವಣಾ ಆಯೋಗ ಸುರ್ಜೇವಾಲಾ ಅವರನ್ನ 48 ಗಂಟೆಗಳ ಕಾಲ ಪ್ರಚಾರ ನಡೆಸದಂತೆ ನಿಷೇಧಿಸಿದೆ. ಇದಾಗಿತ್ತು ಇವತ್ತಿನ ರಣಕಹಳೆ. ಈಗ ಬಿಗ್ ಸ್ಟೋರಿ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ನಮಸ್ಕಾರ.